ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಸಾರ್ವಜನಿಕರೊಂದಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಹಾಗೂ ಸಕಾಲಕ್ಕೆ ಸಾರ್ವಜನಿಕರ ಕೆಲಸ ಮಾಡ್ತಾ ಇಲ್ಲ ಅಂತ ಆರೋಪಿಸಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ವಿರುದ್ಧ ರಾಯಭಾಗ ನಾಗರಿಕ ಹೋರಾಟ ಸಮಿತಿಯವರು ತಹಸೀಲ್ದಾರ್ ಸುರೇಶ್ ಮುಂಚೆ ಅವರಿಗೆ ಮನವಿ ಸಲ್ಲಿಸಿದರು. ರಾಯಭಾಗ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಿಬ್ಬಂದಿಗಳು ಕಚೇರಿ ವೇಳೆ ಇಲ್ಲದಿರುವುದಿಲ್ಲ, ಪಟ್ಟಣದ ವಾರ್ಡ್ನಲ್ಲಿ ಸ್ವಚ್ಛತೆ ಮಾಡುವುದಿಲ್ಲ, ಸಾರ್ವಜನಿಕರಿಗೆ ಆಸ್ತಿ ಉತ್ತಾರವನ್ನ ನೀಡುವುದಿಲ್ಲವೆಂದು ಆರೋಪಿಸಿ ರಾಯಭಾಗ ನಾಗರಿಕ ಹೋರಾಟ ಸಮಿತಿಯ ಸದಸ್ಯರು ತಹಸೀಲ್ದಾರ್ ಸುರೇಶ್ ಮುಂಚೆ ಅವರಿಗೆ ಶುಕ್ರವಾರ ಮನವಿ ಸಲ್ಲಿಸಿದರು. ಹೋರಾಟಗಾರರು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಮೂಲಕ ಅಂಬಾಜಿ ವೃತ್ತದ ಬಳಿ ಬೃಹತ್ ಪ್ರತಿಭಟನೆ ಮಾಡಿ ಮಾನವ ಸರಪಳಿ ನಿರ್ಮಿಸಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾರ್ಡ್ನಲ್ಲಿ ಪ್ರತಿದಿನ ನೀರು ಬಿಡುವುದು, ಕಸ ವಿಲೇವಾರಿ, ಕಸದ ವಾಹನಗಳು ವೇಳಾಪಟ್ಟಿ ಪ್ರಕಟಿಸುವುದು, ಚರಂಡಿಗಳನ್ನು ಸ್ವಚ್ಛಗೊಳಿಸುವುದು, ಬೀದಿಗಳಲ್ಲಿ ಕಸ ಗುಡಿಸುವುದು, ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಕಚೇರಿ ವೇಳೆ ಕಡ್ಡಾಯವಾಗಿ ಹಾಜರಿದ್ದು ಪ್ರತಿದಿನ ಹಾಜರಾತಿಯನ್ನ ಬಯೋಮೆಟ್ರಿಕ್ ಮುಖಾಂತರ ದಾಖಲಿಸುವುದನ್ನು ಕಡ್ಡಾಯಗೊಳಿಸುವುದು, ಕಚೇರಿಗೆ ತುರ್ತು ಕೆಲಸಗಳಿಗೆ ಹೋಗಬೇಕಾದ ಸಂದರ್ಭದಲ್ಲಿ ಚಲನವಲನ ರಿಜಿಸ್ಟರ್ನಲ್ಲಿ ನಮೂದಿಸುವುದು, ಪೌರ ಕಾರ್ಮಿಕರ ಹಾಜರಾತಿಯನ್ನ ಪ್ರತಿದಿನ 2 ಸಲ ಬಯೋಮೆಟ್ರಿಕ್ ಮೂಲಕ ದಾಖಲಿಸುವುದು, ಸಾರ್ವಜನಿಕರು ಅರ್ಜಿಗೆ ಸಂಬಂಧಪಟ್ಟಂತೆ ಅರ್ಜಿ ಕೊಟ್ಟ 1 ವಾರದೊಳಗೆ ಅವರ ಆಸ್ತಿಗೆ ಸಂಬಂಧಿಸಿದ ಉತ್ತಾರವನ್ನ ನೀಡುವುದು, ವಿದ್ಯುತ್ ಸಂಪರ್ಕ ಪಡೆಯಲು ತಕ್ಷಣ ಎನ್ಒಸಿ ಕೊಡಬೇಕು, ಈ ಖಾತೆ ಉತ್ತಾರಕ್ಕೆ ಸಾರ್ವಜನಿಕರನ್ನ ವಿನಾಕಾರಣ ಅಲೆದಾಡಿಸದೆ ಶೀಘ್ರವಾಗಿ ಉತ್ತಾರ ಕೊಡಬೇಕು, ವಾರ್ಡ್ನಲ್ಲಿ ಇರುವ ಬೀದಿ ದೀಪಗಳನ್ನು ಸುವ್ಯವಸ್ಥೆಗೊಳಿಸಬೇಕು, ಪಂಚಾಯಿತಿ ಸಿಬ್ಬಂದಿಗಳು ಸಾರ್ವಜನಿಕರೊಂದಿಗೆ ಸರಿಯಾಗಿ ಸ್ಪಂದಿಸಬೇಕು ಮತ್ತು ಸಹಕಾರ ಕೊಡಬೇಕು. ಈ ಎಲ್ಲಾ ಬೇಡಿಕೆಗಳನ್ನು ಶೀಘ್ರದಲ್ಲಿ ಈಡೇರಿಸಬೇಕು ಎಂದಿದ್ದೆ ಮುಂದಿನ ದಿನದಲ್ಲಿ ಪಟ್ಟಣ ಪಂಚಾಯಿತಿಗೆ ಬೀಗ ಹಿಡಿದು ಸಿಬ್ಬಂದಿ ವಿರುದ್ಧ ಉಗ್ರವಾದ ಹೋರಾಟವನ್ನು ನಡೆಸಲಾಗುತ್ತೆ ಎಂದು ಮನವಿಯಲ್ಲಿ ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ನಾಗರಿಕ ಹೋರಾಟ ಸಮಿತಿಗೆ ಇವತ್ತಿನ ದಿನ ಈ ನಾಗರಿಕ ಹೋರಾಟ ಸಮಿತಿ ಪರವಾಗಿ ತಾವೆಲ್ಲರೂ ಕೂಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ದಿಂದ ಇಲ್ಲಿ ಅಬಾಜಿ ಸರ್ಕಲ್ ವರೆಗೆ ಭವ್ಯ ಮೆರವಣಿಗೆಯೊಂದಿಗೆ ಬಂದಿದ್ದೆವು. ಎಲ್ಲರಿಗೂ ಪ್ರತಿಯೊಬ್ಬ ಊರಾಗ ಏನ್ರಿ ಆಸ್ತಿ ಯಾರ್ದೈತಿ ಅವ್ರಿಗೆ ಮುನ್ಸಿಪಾಲಿಟಿ ಎಂತದೈತಿ ಅನ್ನೋ ಅನುಭವ ಬಂದದ. ಇದ್ರ ಸಲುವಾಗಿ ಯಾವುದೇ ರಾಜಕೀಯ ಪಕ್ಷಗಳಿಗೆ ಈ ಕೆಲಸ ಹಚ್ಚುದ ನಾವು ಊರ ಹಿರಿಯರ ನಾಗರಿಕರ, ಪ್ರಜ್ಞಾವಂತ ನಾಗರಿಕರ, ಹೋರಾಟಗಾರರ ಎಲ್ಲರೂ ಕೂಡಿಕೊಂಡು ನಾಗರಿಕ ಹೋರಾಟ ಸಮಿತಿ ಅಂತ ಹೇಳಿ ಒಂದು ಹೋರಾಟ ಸಮಿತಿಯನ್ನು ಮಾಡ್ಕೊಂಡ ನಗರದ ಕಟ್ಟ ಕಡೆ ವ್ಯಕ್ತಿಗೂ ಪ್ರಜೆಗೂ ನ್ಯಾಯ ಸಿಗಬೇಕನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡ ಈ ಹೋರಾಟ ಸಮಿತಿಯನ್ನು ನಿರ್ಮಾಣ ಮಾಡಿದೆವು. ಅದರ ಸಲುವಾಗಿ ಎಲ್ಲರೂ ಈ ಹೋರಾಟ ಸಮಿತಿಗೆ ಬೆಂಬಲ ಕೊಡಬೇಕು, ಎಲ್ಲರೂ ಇದ್ರಾಗ ಭಾಗವಹಿಸಬೇಕು. ಈ ಪಟ್ಟಣ ಪಂಚಾಯಿತಿ ಭ್ರಷ್ಟ ಸಿಬ್ಬಂದಿನ ಇಲ್ಲಿಂದ ಕಿತ್ತು ಓಡಿಸಬೇಕು ಒಂದು, ಇಲ್ಲ ಅವರ ನಾಗರಿಕರು ಸ್ಪಂದಿಸಿ ಸರಿಯಾಗಿ ಕೆಲಸ ಮಾಡಬೇಕು ಒಂದು. ಇವು 2 ಉದ್ದೇಶಗಳನ್ನು ಇಟ್ಕೊಂಡ ಈ ಹೋರಾಟ, ಈ ಸಮಿತಿಯನ್ನು ರಚನೆ ಮಾಡಿದೆ. ಇದ್ರಾಗ ಎಲ್ಲರೂ ಭಾಗಿಯಾಗಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳಂತ ನಾನು ತಹಶೀಲ್ದಾರ್ ಅವರಿಗೆ ನಾಗರಿಕ ಹೋರಾಟ ಸಮಿತಿ ಪರವಾಗಿ ಏನ್ ನಮ್ಮ ಬೇಡಿಕೆಗಳದಾವು ಆ ಬೇಡಿಕೆಗಳನ್ನು ಒಂದ್ಸಲ ಓದಿ ಹೇಳಿ ಅವ್ರಿಗೆ ಮನವಿ ಅರ್ಪಿಸ್ತೇನೆ. ದಯವಿಟ್ಟು ಇದನ್ನು ಸ್ವೀಕಾರ ಮಾಡಿ ಅವರ ಇದ್ರ ಬದಲ ಅತಿ ಕಠಿಣ ಕ್ರಮ ಮತ್ತು ಜರೂರು ಕ್ರಮ ಜರುಗಿಸಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊತೇನೆ. ನಮ್ಮ ಪರಮ ಪೂಜನೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕ ಪುತ್ಥಳಿಗೆ ಹಾರ ಹಾಕಿ ಅಲ್ಲಿಂದ ನಾವು ಎಲ್ಲ ಈ ಮೆರವಣಿಗೆ ಮಾಡ್ಕೊಂಡು ಬಂದಿದ್ದೇವೆ. ಉದ್ದೇಶ ಯಾಕೆಂದರೆ ಈ ನಮ್ಮ ನಾಗರಿಕ ಹೋರಾಟ ಸಮಿತಿ ನಾವೆಲ್ಲರೂ ಸೇರಿ ನಾಗರಿಕರು ನಮಗೆ ಯಾರ್ಯಾರಿಗೆ ತೊಂದರೆ ಆಗಿದೆ, ರಾಯಬಾಗ್ ಮುನ್ಸಿಪಾಲಿಟಿಯಿಂದ ರಾಯಬಾಗ್ ಪಟ್ಟಣ ಪಂಚಾಯಿತಿಯಲ್ಲಿ ಯಾವ ರೀತಿ ಅಧಿಕಾರಿಗಳು ಗರ್ಭ ತೋರಿಸ್ತಾರೆ, ಯಾವ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಅನುಭವಿಸಿ ನಮ್ಮ ಸ್ವಂತ ಮನಸ್ಸಿನಿಂದ ಇವತ್ತೆಲ್ಲರೂ ನಾವು ಸೇರಿ ಆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಇವತ್ತು ನಾವು ಸರ್ಕಾರಕ್ಕೆ ಮನವಿ ಕೊಟ್ಟು ಯಾವ ರೀತಿಯಲ್ಲಿ ಪಟ್ಟಣ ಪಂಚಾಯಿತಿಯಲ್ಲಿ ದುಷ್ಟ ಶಕ್ತಿಗಳ ಕೈವಾಡದಿಂದ ಗರ್ಭ ತೋರಿಸ್ತಾ ಇದ್ದಾರೆ, ಭ್ರಷ್ಟ ಅಧಿಕಾರಿಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಸ್ವತಃ ನಾವು ಅನುಭವಿಸಿದ್ದೇವೆ. ನಾನು ಸಹಿತ ಎನ್ಒಸಿ ತಗೊಳ್ಳಿಕ್ಕೆ 6 ತಿಂಗಳ ಹಿಂದೆ ಅರ್ಜಿ ಕೊಟ್ಟಿದ್ದೆ. ಅಲ್ಲಿ ನೋಡಿದರೆ ಅವರ ಆಸ್ತಿ ರಿಜಿಸ್ಟರ್ದಲ್ಲಿ ನಮ್ಮ ಉತ್ತಾರ ದಾಖಲಿಲ್ಲ. ಈಗಿರುವಂಥ ಚೀಫ್ ಆಫೀಸರ್ ಸಹಿತ ಅದನ್ನು ನೋಡಿ ಇಲ್ಲಿ ಉತ್ತಾರ ದಾಖಲಿಲ್ಲ ಅಂದರು. ಆದರೆ ಅವರ ಅವಧಿಯಲ್ಲಿನೇ ಅವರ ಕೆಳಗೆ ಇರುವಂಥ ಒಬ್ಬ ಅಧಿಕಾರಿ ಅದು ಭ್ರಷ್ಟಾಚಾರ ಮಾಡಿ, ಯಾಕಂದರೆ ನಾವು ದುಡ್ಡು ಕೊಟ್ಟಿಲ್ಲ, ಅವರು ಆಸ್ತಿ ರಿಜಿಸ್ಟರ್ದಲ್ಲಿ ನೋಂದು ಮಾಡಿಲ್ಲ. ಇಂಥ ಅನ್ಯಾಯ ಪ್ರತಿಯೊಬ್ಬರಿಗೂ ಆಗಿದೆ. ಯಾರು ಹಣ ಕೊಡೋಂಗಿಲ್ಲ, ಅವ್ರ ಕೆಲಸ ಆಗಂಗಿಲ್ಲ. 1 ವರ್ಷ ತನಕ ಎಡ್ತಾಕಿದ್ದಾರೆ. ಇವತ್ತಿಗೂ ಸಹಿತ ಅಲ್ಲಿ ಯಾವುದೇ ರೀತಿ ಜನರಿಗೆ ಮಾನ ಮರ್ಯಾದೆ ಇಲ್ಲ. ಎಂತೆಂಥ ನಿವೃತ್ತ ಅಧಿಕಾರಿಗಳು ಹೋದರೂ ಸಹಿತ ಅವ್ರಿಗೂ ಸಹಿತ 6 ತಿಂಗಳು ಎಡ್ತಕ್ಷಣ ಕೆಲಸ ಮಾಡಿಲ್ಲ.
ಉಪ ತಹಶೀಲ್ದಾರ್ ಒಬ್ಬರು ನಿವೃತ್ತ ಆದವರು ಸಹಿತ ನಮಗೆ ಬಂದು ತಮ್ಮ ನೋವು ಹೇಳ್ಕೊಂಡ್ರು. ಅಲ್ಲಿ ಹೋಗಿ ನೋಡಿದರೆ ಅವ್ರು ಯಾರಿಗೂ ಕೇರ್ ಮಾಡೋಂಗಿಲ್ಲ. ಅವ್ರ ಹಿಂದೆ ಒಂದು ದುಷ್ಟ ಶಕ್ತಿ ಇದೆ. ಆ ಒಂದು ದರ್ಪದಿಂದ ಅವರು ನಮ್ಮ ರಾಯಬಾಗ್ ಪಟ್ಟಣ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಯಾವ ವ್ಯಕ್ತಿಗಳು ಅಲ್ಲಿ ಗುಂಡಾಗಿರಿ ಮಾಡ್ತಾರೆ, ಬ್ಲಾಕ್ಮೇಲ್ ಮಾಡ್ತಾರೆ, ಅಂಥವ್ರಿಗೆ ಎಂತೆಂಥ ಯಾವ ಬೇಕು ಯಾವ ರೀತಿ ಬೇಕಾದ ರೀತಿ ಬರ್ಕೊಡ್ತಾರೆ. ಆದರೆ ಈ ಒಂದು ಹೋರಾಟ ನಡೀತಾ ಇದೆ. ಇದು ಯಾವುದೂ ರಾಜಕೀಯ ಹೋರಾಟ ಅಲ್ಲ. ಈಗ ನಮ್ಮ ಸ್ವಂತ ಮನೆ ಉತ್ತಾರಗಳನ್ನು ನಾವು ಪಡಿಬೇಕಾದ್ರೆ ಅಲ್ಲಿ ಯಾರೂ ಸಿಬ್ಬಂದಿ ಇಲ್ಲ. ಪಟ್ಟಣ ಪಂಚಾಯತಿಯಲ್ಲಿ ಬಹಳಷ್ಟು ಸಲ ಅವ್ರಿಗೆ ತಿಳಿಸಿ ಹೇಳಿದ್ರು, ಅವ್ರು ಕೇಳ್ತಾ ಇಲ್ಲ. ರಾಯಬಾಗದ ಯಾವುದೂ ಸ್ವಚ್ಛತೆಯನ್ನು ಮಾಡ್ತಾ ಇಲ್ಲ. ದುಡ್ಡು ಕೊಟ್ಟರೆ ನಿಮ್ ಕೆಲಸ ಆಗ್ತದೆ. ದಯಮಾಡಿ ಪ್ರಜೆಗಳಲ್ಲಿ ತಿಳ್ಕೋಬೇಕು. ತಮ್ಮ ತಮ್ಮ ಉತ್ತಾರಗಳನ್ನ, ತಮ್ಮ ಮನೆ ತಮ್ಮ ಆಸ್ತಿ ಉತ್ತಾರಗಳನ್ನ ಅಲ್ಲಿ ಪರಿಶೀಲನೆ ಮಾಡ್ರಿ. ಬೇರೆದವ್ರ ಹೆಸರು ಇದ್ರೂ ಇರಬಹುದು. ದಯಮಾಡಿ ವಿಚಾರ ಮಾಡ್ಬೇಕಿದನ್ನ. ಯಾಕೆ ನಾವು ಇವತ್ತಿನ ತನಕ ನಾವು ಯಾರೂ ಇಲ್ಲಿ ತನಕ ಬಂದು ಪಂಚಾಯತಿ ವಿರುದ್ಧ ಹೋರಾಟ ಮಾಡಿಲ್ಲ. ಯಾಕೆ ಈ ಸಲ ಮಾಡ್ತಾ ಇದ್ದೇವೆ ಅಂತಂದ್ರೆ ಕೈಗೆ ಕನ್ನಡ ಕಣ್ಣಿಗೆ ಕಾಣದಂತ ಕೈಗಳು ಅಲ್ಲಿ ಕಾರ್ಯ ನಡೆಸ್ತಾ ಇದಾವೆ. ದುಡ್ಡು ಕೊಟ್ಟವ್ರ ಕೆಲಸ ಆಗ್ತಾ ಇದೆ. ಯಾರ ದರ್ಪ ಮತ್ತು ಅವರಿಗೆ ಧಮಕಿ ಹಾಕಿ ಬ್ಲಾಕ್ ಮೇಲ್ ಮಾಡ್ತಾರ ಅಂತವರಿಗೆ ಉತ್ತಾರಗಳನ್ನ ಪೂರೈಸ್ತಾ ಇದಾರ, ಎನ್ಒಸಿಗಳನ್ನ ಪೂರೈಸ್ತಾ ಇದಾರ. ದಯಮಾಡಿ ಇಲ್ಲಿ ಆಗಮಿಸಿದಂತ ಎಲ್ಲ ಪ್ರಜೆಗಳಿಗೆ ವಿನಂತಿ ಏನದ ಅಂದ್ರೆ ಇಲ್ಲಿ ಈ ಪಟ್ಟಣ ಪಂಚಾಯತಿ ಒಳಗ ನಮ್ಮ ಮಾನ್ಯ ತಹಶೀಲ್ದಾರ್ ಸಾಹೇಬರು, ದಂಡಾಧಿಕಾರಿ ರಾಯಬಾಗ್ ಅವರು ಬಂದಿದ್ದಾರೆ. ಅವ್ರ ಮುಖಾಂತರ ತಾವು ಏನು ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಅಂತಂದ್ರೆ ಸರ್, ಇಲ್ಲಿ ಪಂಚಾಯತಿ ಒಳಗೆ ಯಾವ ಸಿಬ್ಬಂದಿ ಇರಲ್ಲ. 11 ಗಂಟೆಯಿಂದ ನಾವು 4 ಗಂಟೆ ತನಕಾದ್ರೂ ಈಗ ಬರ್ತಾರೆ ಅಂತ ಹೇಳ್ತಾರೆ. 4 ಗಂಟೆಗೆ ಮತ್ತೆ ಹೋಗ್ಬಿಟ್ಟಿರ್ತಾರೆ. ಅವರು 2 ನಿಮಿಷ ಬರ್ತಾರ ಸಹಿ ಹಾಕ್ಲಿಕ್ಕೆ. ಸ್ಕ್ರೋಲ್ ಅಲ್ಲಿ ಅವ್ರು ಸಹಿ ಹಾಕ್ಬೇಕಾಗ್ತದೆ, ತಮ್ಮ ಕೊಡ್ಬೇಕಾಗ್ತದೆ. ಅಷ್ಟು ಪುರ್ತಕ್ಕೆ ಬಂದು ಇಲ್ಲೇ ಕೆಲಸ ಅಂತ ಹೋದ್ರಂದ್ರೆ ನಮಗೆ ಸಿಗೋದೇ ಇಲ್ಲ. ಅವರು ಯಾವ ಸಿಬ್ಬಂದಿ ಇರಲ್ಲ. ಅಲ್ಲಿ ಯಾರು ಬಾತಿ ಬಾರದಂತವ್ರು ಗುರುತಿಲ್ದಂತವ್ರು ಕುಂಡ್ರಿ ಹೋಗಿರ್ತಾರೆ. ಇಲ್ಲೇ ಹೋಗ್ಯಾರಿ ಬರ್ತಾರೆ, ಇಲ್ಲೇ ಹೋಗ್ಯಾರಿ ಬರ್ತಾರಂತ 5 ತನಕ ಜನಸಾಮಾನ್ಯರಿಗೆ ಕೇಳಬೇಕಾದಂತ ಪರಿಸ್ಥಿತಿ ಬಂದದ ಇವತ್ತು. ಅದಕ್ಕೆ ದಯಮಾಡಿ ತಮ್ಗೆ ಹೇಳಲಿಕ್ಕೆ ಇಷ್ಟ ಪಡ್ತೀನಿ, ತಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಈ ಸಂಘಟನೆ, ನಮ್ದು ಏನು ಸಂಘಟನೆ ಮಾಡಿದ್ದೇವೆ, ನಾಗರಿಕ ಹೋರಾಟ ಸಮಿತಿ ಅಂತ ಸಂಘಟನೆ ಮಾಡೇವಿ. ಅದರ ಮುಖಾಂತರ ತಾವೆಲ್ಲರೂ ತಮಗೆ ಬೇಕಾದಂತ ಹಕ್ಕುಗಳನ್ನ ಪಡ್ಕೋಬೇಕು. ಪಂಚಾಯತಿ ವ್ಯವಸ್ಥೆ ರೀತಿಯಲ್ಲಿ ನಡಿಬೇಕು. ಸರಿಯಾದ ವೇಳೆಯಲ್ಲಿ ಕೆಲಸ ನಿರ್ವಹಿಸಬೇಕಂತ ಹೇಳಿ ನನ್ನ 2 ಮಾತುಗಳು. ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ಸದರಿ ಮನವಿಯನ್ನ ಪರಿಶೀಲಿಸಿ ಮುಂದಿನ ಕ್ರಮಕ್ಕಾಗಿ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಹೇಳಿದ್ದಾರೆ. ಪಟ್ಟಣ ಪಂಚಾಯತ್ ರಾಯಬಾಗ್ನಲ್ಲಿ ಏನು ಕಚೇರಿ ವ್ಯವಸ್ಥೆ ಕುರಿತು ತಾವು ಮನವಿಯನ್ನು ಸಲ್ಲಿಸಿದ್ದೀರಿ. ಸದರಿ ಮನವಿಯನ್ನು ನಾನು ನಿಯಮಾನುಸಾರ ಮತ್ತು ಪಟ್ಟಣ ಪಂಚಾಯಿತಿಗಳ ಮೇಲೆ ಮೇಲುಸ್ತುವಾರಿ ಮಾಡ್ತಕ್ಕಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಯೋಜನಾ ನಿರ್ದೇಶಕರ ಗಮನಕ್ಕೆ, PD ಅಂತ ಕರಿತೀನಿ, ಅವರ ಗಮನಕ್ಕೆ ತಂದು ಇದನ್ನು ಸರಿಪಡಿಸಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಜೊತೆಗೆ ಇನ್ನೊಂದು ಕಳಕಳಿಯ ಮನವಿ ಏನಂದ್ರಪ್ಪ, ಎಲ್ಲ ಸೇರಿದ್ರು, ತಾವೆಲ್ಲ ಪ್ರಜ್ಞಾವಂತ ನಾಗರಿಕರಿದ್ರಿ. ನಾವು ಪಟ್ಟಣ ಪಂಚಾಯತಿ ಚಿಂತಲಿ ಒಳಗೆ ಎಲ್ಲ ಸ್ಟಾಪ್ ಇರ್ತೈತೆ. ರಾಯಬಾಗನಾಗ ಬರ್ಲಾಕ ಹಿಂಸರಿತಾರ, ನಾವು ಒಂದು ಸ್ವಲ್ಪ ಗಮನಿಸ್ಬೇಕು. ನೀವು ಯಾರೋ ನಿಮ್ಮ ಆತ್ಮೀಯರು ಯಾರೋ ಸಂಬಂಧಿಕರು ರಾಯಬಾಗ್ ಪೋಸ್ಟಿಂಗ್ ತಗೋತಂದ್ರೆ ಬೇಡ ಅಲ್ಲಿ ತೊಗೊಬೇಡ, ಭಾಳ ಕಿರಿಕಿರಿ ನೀವು ಅಂದ್ರೆ ಹೆಂಗೆ ಬರ್ಬೇಕು ಪೋಸ್ಟಿಂಗ್? ಸಂಜು ಮಾಂಗ್ ಒಬ್ಬದಾನಲ್ಲಿ. ಸೊ ನೀವು ಕೂಡ ಇಲ್ಲಿ ವ್ಯವಸ್ಥೆ ಸರ್. ನಾ ಈಗ ಒಂದು ವರ್ಷ 8 ತಿಂಗಳಾಯ್ತು ನಾ ಬಂದಮೇಲೆ. ಎಲ್ಲ ಯಾರು ಬಂದ್ರೆ ಹೊರಗಿಂದ ಬಂದ್ರೆ ಆಫೀಸರ್ ಕರೆಸಿ ಕುಣಿಸಿ ರಾಯಬಾಗ್ ಚಲೋದ ಮಾಡ್ರಿ ಅಂತ ನಾ ಹೇಳ್ತೀನಿ. ಹೊರಗಿಂದ ಬಂದವ ಈ ದೂರಾರು ನೀವು ಯಾರು ನಿಮ್ಮ ಸಿಬ್ಬಂದಿನ ಕರೀಲಿಕ್ಕೆ ಬಂದಾಗ ನೀವು ಅವ್ರಿಗೆ ಧೈರ್ಯ ತುಂಬಿ ನೀವು ತಗೋ ಅಂತ ಹೇಳಿ ನೀವು ಮಾಡ್ಬೇಕಂತ ಒಂದು ವಿನಂತಿ ಇದೆ. ಈಗ ನಿಮ್ಮಲ್ಲಿ ಯಾರೋ ಈಗ ಮುನ್ಸಿಪಾಲ್ಟಿಗೆ ಒಬ್ಬ ಫಿಸಿಕಲಿ ಚಾಲೆಂಜ್ ಬಂದಾನ, ನನಗೆ ಭೇಟಿಯಾಗಿ ಬಂದಪ್ಪ ಅಂದು ಕುಣಿಸಿ ಏನು ಹೆದರಬೇಡ, ಎಲ್ಲ ಚಲೋ ಅದ, ಜನ ಕೆಲಸ ಮಾಡಿಕೊಡ್ರು ಅಂತ ಹೇಳಿ ತಿಳಿಸಿ ಕುಣಿಸಿ ಚಾ ಕುಡಿಸಿ ಕಳಿಸಿದೆ. ಒಬ್ಬ SDA ಬಂದರು, ಅವ್ನಿಗೆ ಧೈರ್ಯ ತುಂಬ ಕೆಲಸ ನಾವು ಅಧಿಕಾರಿಯಾಗಿ ಮಾಡ್ತಿರ್ತಂತ. ಅವು ಕೂಡ ಜನರು ನಿಮ್ಮ ಆತ್ಮೀಯರು ಬಂದು ಬೆಳೆದ್ರೆ ಯಾರು ಪೋಸ್ಟಿಂಗ್ ತೊಗೋತಾರಂದ್ರೆ ತೋಪ ಚಲೋ ಅಂತ ಹೇಳಿದ್ರೆ ಬಂದು ತಾನು ಎಲ್ಲರಿಗೂ ವ್ಯವಸ್ಥೆ ಸರಿಯಾಗುತ್ತೆ. ಸಿಬ್ಬಂದಿ ಕೊರತೆ ಐತೆ, ಇದನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರಿಪಡಿಸ್ತೀನಿ. ಆಮೇಲೆ ನಾವು ಕೂಡ ಮಾನ್ಯ ಶಾಸಕರು ನಾವು ಕೂಡಿ ಈಗ ಇದು ತಮಗೆಲ್ಲ ಗೊತ್ತಿರುವಂತೆ 74ನೇ ತಿದ್ದುಪಡಿ ಅಡಿ ಲೋಕಲ್ ಬಾಡಿ ಅವ್ರದೇ ಗವರ್ನಿಂಗ್ ಬಾಡಿ ಇರ್ತೈತಿ. ನಾವು ತಹಶೀಲ್ದಾರ್ ಆಗಿ ನನ್ನ ಲಿಮಿಟ್ಸ್ ಒಳಗೆ ನಾವು ಕೆಲಸ ಮಾಡಬೇಕಾಗತ್ತೆ. ಹೋಗಿ ದಿನನಿತ್ಯ ಅವ್ರ ಕಾರ್ಯಚಟುವಟಿಕೆಗಳನ್ನ ಭಾಗವಹಿಸೋದು ಸರಿ ಇರೋಂಗಿಲ್ಲ. ಇದು ಕಾನೂನು ಬಾಹಿರ ಕೂಡ. ಅಲ್ಲಿ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ, ಬಾಡಿ ಇರ್ತೈತಿ, ಮೆಂಬರ್ ಸೆಕ್ರೆಟರಿ ಇರ್ತಾರೆ, ನೋಡ್ಕೊಂಡು ಮಾಡ್ತಿರ್ತಾರೆ. ಅದಾಗಿ ಕೂಡ ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಶಾಸಕರು ಇವೆಲ್ಲ ಏನು ಲೋಪದೋಷಗಳು ತಾವು ಏಕನಾಥ ಮಾಚಕನೂರು, ಉತ್ತಮ ಕುಮಾರ್ ಶಿಂದೆ, ರಾಮಚಂದ್ರ ಹೆಗಡೆ, ದೇವಾನಂದ ಸಂತೆ, PN ಪಾಟೀಲ್, ಪೃಥ್ವಿರಾಜ್ ಜಾಧವ್, ಸದಾನಂದ ಹಳಿಂಗಳಿ, ಬಸವರಾಜ್ ಡೊಂಗ್ಲಾಡೆ, ವಸಂತ ಕಾರ್ವಡೆ, ರಾಜು ಬಡೋರೆ, ಶಿವು ಬಂತೆ, ಅಪ್ಪು ಪವಾರ್, ಸಂಗಣ್ಣ ದತ್ತವಾಡೆ, ಫಿರೋಜ್ ಮುಲ್ಲಾ, ಪ್ರಕಾಶ್ ಮಾಣಿ ಹಾಗೂ ಸಾರ್ವಜನಿಕರು ಹಾಜರಿದ್ದು. ಮಣಿಕಂಠ ನಾವಿ, TV20 ಕನ್ನಡ ನ್ಯೂಸ್, ರಾಯಭಾಗ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.